ಸನ್ಮಾನ್ಯ ಅಧ್ಯಕ್ಷರೇ, ಗುರುತಿನ ಸಂಖ್ಯೆ 33 ಪ್ರಶ್ನೆಯನ್ನು ನೀರಾವರಿ ಸಚಿವರಿಗೆ ಕೇಳ್ತಾ ಇದ್ದೀನಿ. ಇಲ್ಲ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರ ದೊರಕಿದೆ, ಆದರೆ ಅಪೂರ್ಣವಾಗಿದೆ ಕೆಲಸ ಅನ್ನುವಂಥದ್ದು ಅವರ ಮಾಹಿತಿಗೆ ಬಂದಿದೆ. ಸಂತೋಷ. ALBC ಕಾಲುವೆ ಏನಿದೆ ಅಲ್ಲ, ಪ್ರಥಮವಾಗಿ ನಾವು ನೀರು ಕೊಟ್ಟಿದ್ದು 2002ರಲ್ಲಿ SM ಕೃಷ್ಣ ಇದ್ದಂಥ ಸಂದರ್ಭದಲ್ಲಿ. ಇದು ಇತಿಹಾಸ. 2002ರಿಂದ ಇವತ್ತಿಗೆ ಎಷ್ಟು ವರ್ಷ ಆಯಿತು? 22 ವರ್ಷ ಆಯಿತು. ಅದನ್ನು ಮಾಡರ್ನೈಸ್ ಮಾಡಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಇವತ್ತಿಗೂ ಕೂಡ ಬ್ಯಾಲೆನ್ಸು 68ರಿಂದ ಮುಂದೆ 1 ಇಂಚ್ ಕೆನಾಲ್ ಕೂಡ ಇವತ್ತು ಅದನ್ನು ಹೊಸದಾಗಿ ನಿರ್ವಹಣೆ ಆಗ್ತಾಯಿಲ್ಲ, ಮಾಡರ್ನೈಸ್ ಆಗ್ತಾಯಿಲ್ಲ. ಒಂದು ಅದರ ಜೊತೆಯಾಗಿ ನಾನು ಸ್ಕಾಡಾ ಗೇಟ್ ಬಗ್ಗೆ ಕೂಡ ಒತ್ತಾಯ ಮಾಡ್ತೀನಿ. ಯಾಕಂತಂದರೆ ಇದು ಲಿಫ್ಟ್ ಇರಿಗೇಷನ್. ತಮಗೆ ಗೊತ್ತಿರಬೇಕು, ALBC, ಮುಳ್ವಾಡು, ಯಾವೇ ಯೋಜನೆ ಆಲ್ಮಟ್ಟಿ ಕೆಳಗಡೆ ಇರ್ತಕ್ಕಂಥವು ಎಲ್ಲ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್. ಇವೆಲ್ಲ ಲಿಫ್ಟ್ ಇರಿಗೇಷನ್ ಸ್ಕೀಮನ್ನು ನೀವು ಸ್ಕಾಡಾ ಗೇಟ್ಗಳನ್ನು ಅಳವಡಿಸ್ತಿದ್ರೆ ನೀರು ಸಾಕಷ್ಟು ಪೋಲಾಗಿ ಹೋಗುತ್ತೆ ಮತ್ತು ಸೌಳು ಜವಳ ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕೆ ಇದನ್ನು ಕೂಡಲೇ ಕೆನಲ್ ಲೈನಿಂಗನ್ನು ಮತ್ತು ರಿಪೇರ್ಸನ್ನು ಕೂಡಲೇ ಕೈಗೆತ್ತಿಕೊಳ್ಬೇಕು ಮತ್ತು ಸ್ಕಾಡಾ ಗೇಟ್ಗಳನ್ನು ಅಳವಡಿಸ್ಲಿಕ್ಕೂ ಕೂಡ ಕ್ರಮ ಕೈಗೊಳ್ತಾರಾ ಮಂತ್ರಿ ಅಂತ ತಮ್ಮ ಮುಖಾಂತರ ಕೇಳ್ತೇನೆ. ಅಧ್ಯಕ್ಷರೇ, ಈ KBGನಲ್ಲಿ ಆಲ್ಮಟ್ಟಿ ಎಡದಂಡೆ ಕಾಲುವೆ ಯೋಜನೆಯಲ್ಲಿ ಇದನ್ನು ಹಳೆಯದ ಕೆಲಸ, ಇದು ಓಲ್ಡ್ ಬಸವಬಾಗೇವಾಡಿ ಮುದ್ದೇಬಿಹಾಳ್ ಆರ್ಕೆ ನಾನು ಕೊಡಲ್ಲ, ಏನಾಯ್ತು ನೇರಾಗಿ ಹೇಳ್ತೀನಿ ನಾನು. ಬಸವಬಾಗೇವಾಡಿ ಮುದ್ದೇಬಿಹಾಳ್ ಸುರ್ಪುರ್ ಈ ಭಾಗದಲ್ಲಿ ಮಾಡರ್ನೈಸೇಷನ್ ತಗೊಳ್ಳಿಕ್ಕೆ ಓಕೆ, ಥ್ಯಾಂಕ್ ಯು. ಅಲ್ಲ ಅರಗಜಾನಂದ್ ಅವರೇ ಇತ್ತೀಚೆಗೆ ನೀವು ಅಂತ ಅಲ್ಲ ಅರಗಜಾನಂದ್ ಅವರೇ ಇಷ್ಟೆಲ್ಲ ಜನ ಕೆಂಪ್ತಾರೆ ಕಾಲೇಜಲ್ಲಿ ಇದ್ರ ಬಗ್ಗೆ ವಿಶೇಷ ಕಾಲೇಜ್ ನಿಮ್ಮೆಲ್ಲರ ಸುನೀಲು, ಹಾಗೆ ಅಶ್ವಥ್ ನಾರಾಯಣ, ವಿಶೇಷವಾಗಿ ಅಶ್ವಥ್ ನಾರಾಯಣ, ನಮ್ಮ ಜ್ಞಾನೇಂದ್ರ, ಥ್ಯಾಂಕ್ ಯು. ಸೊ ಮಾಡರ್ನೈಸೇಷನ್ ವಿಚಾರದಲ್ಲಿ ಅಪ್ಪಾಜಿ ನಾಡಗೌಡರು ತಂದಿದ್ದಾರೆ. ಇದು ಭಾಳ ಹಳೆ ಕೆಲಸ. ಇದಕ್ಕಿಂತ ಮುಂದಕ್ಕೆ 30ರಿಂದ 54 ಕಾಲೇಜ್ ನಾವು ತೆಗೆದುಕೊಂಡಿದ್ದೇವೆ. ಇದು ಕೂಡ ಆಗಬೇಕು. ಬಟ್ ಅವ್ರು ಸ್ಕಾಡಾ ವಿಚಾರದಲ್ಲಿ ತೆಗೆದುಕೊಂಡು ಸ್ವಲ್ಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಹಿಂದೆ ಪ್ಯಾಕೇಜ್ 2ಅಲ್ಲಿ 94 ಕೋಟಿ ರೂಪಾಯಿ, ಪ್ಯಾಕೇಜ್ 1ಅಲ್ಲಿ 76 ಕೋಟಿ ರೂಪಾಯಿ ಇದನ್ನು ತೆಗೆದುಕೊಂಡಿತ್ತು. ಅವರು ಕಳಕಳೆ ನೀರು ಎಲ್ಲರಿಗೂ ಹೋಗಬೇಕು, ಸೈಡ್ ಡಿಸ್ಟ್ರಿಬ್ಯೂಷನ್ ಕೂಡ ಆಗಬೇಕು ಅನ್ನೋದು ಕೂಡ ಅವ್ರ ಕಳಕಳೆ. ಖಂಡಿತ ಇದರ ಬಗ್ಗೆ ಅವ್ರದ್ದು ಕೂಡ ಚರ್ಚೆ ಮಾಡಿ ನಮ್ಮ ಆಫೀಸರ್ಸ್ ಕರೆದಿ ಆದಷ್ಟು ಜಲ್ದಿ ಆ ನೀರಾವರಿ ತಲುಪಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಂಬರ್ 1. ನಂಬರ್ 2, ನಮಗೆ ಈ ವಿಶೇಷವಾಗಿ ನಾನು ಇನ್ನೊಂದು, ಎಲ್ಲ ಮಾಧ್ಯಮದವರೆಲ್ಲ ಇಲ್ಲೇ ಇದ್ದಾರೆ, ಎಲ್ಲ ನಮ್ಮ MLAs ಇದ್ದಾರೆ. ನಾವು ಅವಾರ್ಡ್ ಏನಾಗಬೇಕು ಕೃಷ್ಣದು, ಅದ್ರ ಬಗ್ಗೆ ನಾನು ಭಾಳ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದೀನಿ. ದೆಹಲಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು ಕೂಡ ಮೀಟಿಂಗ್ ಕರೆದಿದ್ರು, 2 ಸತಿ ಮೀಟಿಂಗ್ ಕರೆದಿದ್ರು ಅವಾರ್ಡ್ ಕೊಡಲಿಕ್ಕೆ. ಏಕೆಂದರೆ ಅವ್ರದ್ದೆಲ್ಲ ಭಾಳ ಒತ್ತಡ ಇದೆ, ಇಲ್ಲಿರೋಂಥ ಶಾಸಕರದೆಲ್ಲ ಒತ್ತಡ ಇದೆ, ಅಕ್ವಿಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ನೋಟಿಫೈ ಮಾಡಲಿಕ್ಕೆ. ಅದಕ್ಕೆ ಒಂದು ಸತಿ ಮಹಾರಾಷ್ಟ್ರದಿಂದ ಏನಾದ್ರು ಒತ್ತಡ ಬಂತು ಅಂತಾರೆ ನಂಗೆ ಗೊತ್ತಿಲ್ಲ, ಇನ್ನೊಂದು ಸತಿ ಆಂಧ್ರದಿಂದ ಒತ್ತಡ ಬಂತು ಅಂತ 2 ಸತಿನೂ ಪೋಸ್ಟ್ಪೋನ್ ಆಗಿದೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಪಾಟೀಲ್ ಸಾಹೇಬರು ಮಾತ್ರ ಐ ಶುಡ್ ಥ್ಯಾಂಕ್ ಹಿಮ್. ನಾನು ಸೋಮಣ್ಣವ್ರನ್ನು ಕರ್ಕೊಂಡು ಒಂದು ಸತಿ ನಾನು CM ಹೋಗಿದ್ದು, ಇನ್ನೊಂದು ಸತಿ ನಾನೇ ಹೋಗಿದ್ದೆ, ಡೇಟ್ ಅವರೇ ಫಿಕ್ಸ್ ಮಾಡಿದರು. ಅವರು ಕೂಡ ಈ ಅವಾರ್ಡ್ನ ನಾವು ಭಾಳ ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿರೋದು ಸರಿ ಇಲ್ಲ, ಇದನ್ನು ಮಾಡಬೇಕು. ಯಾಕೆಂದರೆ ನಮಗೆ ಪ್ರತಿ ವರ್ಷವೂ ಕೂಡ ನಮಗೆ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ. ಲ್ಯಾಂಡ್ ಅಕ್ವಿಷನಲ್ಲೂ ಬೇಕಾದಷ್ಟಿದೆ. ಮೊನ್ನೆ ಎಲ್ಲ ಶಾಸಕರು ಅಕ್ರಾಸ್ ದಿ ಪಾರ್ಟಿ ಲೈನ್, ಚೀಫ್ ಮಿನಿಸ್ಟರ್ ಬೆಳಗಾಮಲ್ಲೇ ಶಾಸಕರನ್ನೆಲ್ಲ ಕರೆಸಿಸ್ಬಿಟ್ಟು ಮಾತುಕತೆ ಮಾಡಿ ಅದಕ್ಕೆ ಒಂದು ಹಂತಕ್ಕೆ ಬಂದಿದ್ದೀವಿ ನಾವು. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪದಲ್ಲಿದೆ, ಒಂದು ಆಲ್ಮೋಸ್ಟ್ ಏನಾದ್ರು ಮಾಡಿ ಲ್ಯಾಂಡ್ ಅಕ್ವಿಷನ್ ಒಂದು ಸ್ಟೇಜಲ್ಲಿ ಮುಗಿಸ್ಬೇಕು ಅಂತ. ಸೊ ಎಲ್ಲ ಶಾಸಕರಿಗೆ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಈಸ್ ಕಮಿಟೆಡ್. ಏನಾದ್ರು ಮಾಡಿ ಅದನ್ನು ಅವಾರ್ಡು ಮಾಡಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಒಂದು ಸ್ಟೇಜಲ್ಲಿ ಕನ್ಸೆಂಟ್ ಅಕ್ವಿಷನಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಒಂದು ತೀರ್ಮಾನ ಇದೆ.
ಸೊ ಅವ್ರದ್ದೇನು ನಮ್ಮ ನಾಡಗೌಡರು ಏನು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಪೂರಕವಾಗಿ ನಾನು ಅವ್ರ ಕರೆದು ಆಫೀಸಸ್ ಕುಂಡಿಸ್ಕೊಂಡು ಕೆಲವು ಹಂತದಲ್ಲಿ ಅದನ್ನು ಬಗೆಹರಿಸ್ತೀನಿ.